ಹಾಯ್ ಎಲ್ಲರಿಗೂ ಸೌಮ್ಯಾಸ್ ವರ್ಲ್ಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ವ್ಲಾಗನ್ನು ಶುರು ಮಾಡೋಣ. ಹಬ್ಬ ಆದ್ದು ಒಂದು ದಿನ ನಂತರ ತುಂಬಾ ಮೋಡ ಆಗಿತ್ತು, ಹಾಗೆ ಮಳೆ ಕೂಡ ಬಂದಿತ್ತು. ತುಂಬ ಸೆಕೆ ಆಗ್ತಾಯಿತ್ತು. ಮಳೆ ಬಂದು ಹೋದ್ಮೇಲೂ ಕೂಡ ತುಂಬಾ ಸೆಕೆ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಮೋಡ ಥರನೇ ಇದೆ, ಆದರೆ ಬಿಸಿಲಿಗೆ ಸ್ವಲ್ಪ ಅಂದರೆ ಏನಾದರೂ ಜ್ಯೂಸು ಆ ಥರದ್ದು ಏನಾದರೂ ಇದ್ದರೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಹಬ್ಬ ಆದ ನೆಕ್ಸ್ಟ್ ಡೇನೇ ಆಗಿರೋದ್ರಿಂದ ಸ್ವಲ್ಪ ಹಬ್ಬದ್ದು ಅಡುಗೆ ಎಲ್ಲ ಮಾಡಿ ಸ್ವಲ್ಪ ಸ್ಲೋ ಆಗಿತ್ತು ನಂದು ರೊಟೀನ್ ಅಂತಲೂ ಹೇಳ್ಬೋದು. ಸ್ವಲ್ಪ ಸ್ಲೋ ಆಗಿ ಆಗ್ತಾಯಿತ್ತು ಎಲ್ಲ ಕೆಲಸನೂ ಕೂಡ. ಇವಾಗ ಒಂದು ಜೀರಿಗೆ ಕಷಾಯ ಟೈಪು, ಜೀರಿಗೆ ನೀರು ಅಂತಲೂ ಹೇಳ್ಬೋದು, ಅದನ್ನು ಮಾಡ್ಕೊಂಡು ಕುಡಿಯೋಣ ಅಂತ. ಮೊದಲಿನ ದಿನ ಹಬ್ಬದ ದಿನ ಸ್ವಲ್ಪ ಹೆವಿಯಾಗಿ ತಿಂದಿರ್ತೀವಲ್ಲ, ಸೊ ಹಾಗಾಗಿ ನೆಕ್ಸ್ಟ್ ಡೇ ಸ್ವಲ್ಪ ಜೀರಿಗೆ ಈ ಥರ ನೀರು ಮಾಡ್ಕೊಂಡು ಕುಡಿದ್ರೆ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ ಜೀರಿಗೆ ನೀರು ಮಾಡ್ಕೊಂಡು ಕುಡಿಯೋಣ ಅಂತ. ಮತ್ತು ಬಾಡಿ ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಕೂಡ ಮಾಡುತ್ತೆ ಇದು. ಇದು ನಾನು ರೆಸಿಪಿನ ತೋರಿಸಿದ್ದೆ. ಇದು ಕುಟ್ಟಿ ಪೌಡ್ರ್ ಮಾಡಿಕೊಂಡು ಹಾಗೆ ಹಾಕ್ಕೋಬೋದು, ಇಲ್ಲಿದ್ರೆ ಹಾಗೆ ಕೂಡ ಹಾಕ್ಕೋಬೋದು. ನಾನು ಇವಾಗ ಹಾಗೆ ಹಾಕ್ಕೊಂಡು ಕುದಿಸ್ಕೊಂಡು ಕುಡಿತಾ ಇದ್ದೀನಿ. ಬೇಕಿದ್ದವರು ಇದಕ್ಕೆ ಧನಿಯಾ ಆ ಥರ ಕುಟ್ಕೊಂಡು ಕೂಡ ಅದನ್ನು ಕೂಡ ಮಾಡ್ಕೊಂಡು ಕುಡಿಬೋದು. ಇದಕ್ಕೆ ನಾನು ಯಾವುದೇ ರೀತಿಯಾದ ಶುಗರ್ ಏನೂ ಹಾಕ್ಕೊಳ್ಳಿಲ್ಲ, ಬೆಲ್ಲ ಏನೂ ಹಾಕ್ಕೊಳ್ಳಿಲ್ಲ. ಹಾಗೆ ಕುಡಿಯೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಫಿಲ್ಟ್ರ್ ಕೂಡ ಮಾಡಿಲ್ಲ ನಾನು. ಅದು ಜೀರಿಗೆ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಹಾಗೆ ಕುಡಿತಾ ಇದ್ದೀನಿ. ಸ್ವಲ್ಪ ಫ್ರೆಶ್ ಅಪ್ ಕೂಡ ಆಗುತ್ತೆ, ಯಾಕೆಂದರೆ ಮೋಡ ಇರೋದ್ರಿಂದ ಸ್ವಲ್ಪ ಫ್ರೆಶ್ ಆಗಲಿ ಅನ್ನೋ ಕಾರಣಕ್ಕೂ ಕೂಡ ಇದನ್ನು ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇವಾಗ ನಿಮಗೆ ನನ್ನ ವಾಯ್ಸ್ ಸ್ವಲ್ಪ ಒಂಥರ ಬೇರೆ ಥರ ಕೇಳಿಸ್ಬೋದು. ಸ್ವಲ್ಪ ಹೀಟ್ ಜಾಸ್ತಿ ಆಗಿಬಿಟ್ಟು ಅದೇನು ಹೇಳ್ತಾರೆ, ಉಷ್ಣಿತ ಟೈಪ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ವಾಯ್ಸ್ ಸ್ವಲ್ಪ ಬೇರೆ ಥರನೂ ಕೇಳಿಸ್ಬೋದು. ಸಾರಿ ಅದಕ್ಕೋಸ್ಕರ. ಇವಾಗ ನಾನು ಚಿಕ್ಕುದ ಮಿಲ್ಕ್ ಶೇಕ್ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಚಿಕ್ಕುನ ಬಿಡಿಸ್ಕೊಂಬಿಟ್ಟು ಇದಕ್ಕೆ ನಾನು ಹಾಲು ಹಾಕಿ ಸ್ವಲ್ಪ ಸಕ್ಕರೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೋತಾ ಇದ್ದೀನಿ. ನಾನು ಇದರಲ್ಲಿ ಮಿಲ್ಕ್ ಶೇಕ್ ಮತ್ತು ಕುಲ್ಫಿ ಮಾಡ್ಕೊಳ್ಳೋಣ ಅಂತ. ಕುಲ್ಫಿಗಾದರೆ ಸ್ವಲ್ಪ ದಪ್ಪ ಇಟ್ಕೊಂಡು ಕುಲ್ಫಿ ಮೋಲ್ಡ್ಗೆ ಹಾಕ್ಕೋತಾ ಇದ್ದೀನಿ. ಇದು ಮಕ್ಕಳಿಗೆಲ್ಲ ತಿನ್ನೋಕೆ ಚೆನ್ನಾಗಿರುತ್ತೆ, ಯಾಕೆಂದರೆ ಮಿಲ್ಕ್ ಶೇಕು ಆಮೇಲೆ ಜ್ಯೂಸ್ ಎಲ್ಲ ಕುಡಿಯೋಕ್ಕೆ ಇಷ್ಟಪಡಲ್ಲ ಮಕ್ಕಳು. ಹಾಗಾಗಿ ಕುಲ್ಫಿ ಮೋಲ್ಡ್ಗೆ ಹಾಕಿಟ್ರೆ ಅದೊಂಥರ ಐಸ್ ಕ್ಯಾಂಡಿ ಟೈಪ್ ಆಗುತ್ತೆ. ಸೊ ಹಾಗಾಗಿ ಆರಾಮ್ಸೆ ತಿನ್ಬೋದು ಅಂತ ಹಾಕಿಡ್ತಾಯಿದ್ದೀನಿ. ಮಿಲ್ಕ್ ಶೇಕ್ ಕೂಡ ಮಾಡ್ತಾ ಇರೋದ್ರಿಂದ ಚಿಕ್ಕದು, ಅದಕ್ಕೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ರುಬ್ಬಿಟ್ಟು ಅದೊಂದು ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಬೇಕಿದ್ದವರು ಸಕ್ಕರೆ ಬದಲಾಗಿ ಬೆಲ್ಲ ಕೂಡ ಹಾಕ್ಕೋಬೋದು, ಅವರವರ ಟೇಸ್ಟಿಗೆ ತಕ್ಕಾಗೆ. ನಾನು ಇದು ಸ್ವಲ್ಪ ಈಸಿ ಆಗುತ್ತೆ ಅಲ್ವಾ, ಸೊ ಹಾಗಾಗಿ ನಂಗೆ ಶೀತ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಅದು ಶೀತ ಜಾಸ್ತಿ ಪ್ರಮಾಣ ಇದೆ ಸಕ್ಕರೆಯಲ್ಲಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಬೆಲ್ಲನ ಸ್ಕಿಪ್ ಮಾಡಿಬಿಟ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನೇ ಟೇಸ್ಟ್ ನೋಡ್ತಾ ಇದ್ದೀನಿ ಹೇಗಿದೆ ಅಂತ. ಚೆನ್ನಾಗಿ ಬಂದಿತ್ತು. ಆಮೇಲೆ ನೈಟ್ಗೆ ಊಟಕ್ಕೆ ಅನ್ನ ಸಾರು ತಿಂದು ಬೇಜಾರಾಗಿತ್ತು, ಯಾಕೆಂದರೆ ಮೊದಲನೇ ದಿನ ಹಬ್ಬ ಆಗಿರೋದ್ರಿಂದ ಅವಾಗೆಲ್ಲ ಅಡುಗೆ ಸ್ಪೆಷಲಾಗಿ ಮಾಡಿದ್ದೆ. ಸೊ ಹಾಗಾಗಿ ಏನಾದರೂ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮತ್ತು ಮಸಾಲೆ ವಡೆ ಅಲ್ಲ, ಸಾರಿ, ನಮ್ಮ ಊರ ಕಡೆ ಹೇಳ್ತಾರೆ ಚಟ್ಟಂಬಡೆ ಅಂತ. ಅದನ್ನು ಮಾಡ್ತಾಯಿದ್ದೀನಿ. ಯಾಕೆಂದರೆ ಮಸಾಲೆ ವಡೆ ಅಂದರೆ ಈರುಳ್ಳಿ, ಸಬ್ಬಸಿಗೆ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಇದು ನಾನು ಪ್ಲೇನಾಗಿ ಮಾಡ್ತಾಯಿದ್ದೀನಿ. ಪ್ಲೇನಾಗಿ ಅಂತ ಹೇಳಿದ್ರೆ ಬರೀ ಕಡಲೆಬೇಳೆ ಹಾಕಿದ್ರೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ವಡೆನೇ. ಅದಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಉಪ್ಪು ಹಾಕಿ ಆಮೇಲೆ ಕಡಲೆಬೇಳೆಗೆ ಹಾಕಿ ರುಬ್ಕೊಂಡಿದ್ದೀನಿ. ಅದನ್ನು ತಟ್ಬಿಟ್ಟು ಅದಕ್ಕೆ ಕರ್ಬೇವಿನ ಸೊಪ್ಪು, ಬೇಕಾದರೆ ಹಸಿಮೆಣಸು ಎಲ್ಲ ಹಾಕ್ಕೊಂಡ್ಬಿಟ್ಟು ತಟ್ಬಿಟ್ಟು ಬಿಟ್ಟರೆ ಆಗೋಯಿತು. ಅಷ್ಟೇ ಚಟ್ಟಂಬಡೆ. ಸಿಂಪಲಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಚಿತ್ರಾನ್ನ ಕೂಡ ಹಾಗೆ ತುಂಬ ಸಿಂಪಲಾಗಿ ಆಗುತ್ತೆ ಅಲ್ವಾ, ಹಾಗಾಗಿ ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೀನಿ ಕಡಲೆಬೇಳೆನ. ಅದಕ್ಕೆ ಹಸಿಮೆಣಸನ್ನು ಹಾಕ್ಕೋತಾಯಿದ್ದೀನಿ. ಹಸಿಮೆಣಸನ್ನು ಕೂಡ ಹಾಕ್ಕೊಳ್ದಿದ್ರೂ ಕೂಡ ಪರವಾಗಿಲ್ಲ, ಕೆಲವರು ಖಾರ ಅಷ್ಟೊಂದೇನು ಇಷ್ಟಪಡಲ್ಲ. ರುಬ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ, ಯಾಕೆಂದರೆ ಬಾಯಿಗೆ ಸಿಗಲ್ಲ ಅಲ್ವಾ. ಇದು ನಾನು ಹಾಗೆ ಹಾಕ್ಕೊಂಡೆ. ಹಾಗೆ ಕರ್ಬೇವಿನ ಸೊಪ್ಪನ್ನು ಕೂಡ ಸ್ವಲ್ಪ ಹಾಕ್ಕೋತಾ ಇದ್ದೀನಿ.
ಇದನ್ನು ಮಿಕ್ಸ್ ಮಾಡಿಬಿಟ್ಟು ಎಣ್ಣೆ ಬಾಣಲಿಗೆ ಬಿಟ್ಟರೆ ಆಯಿತು, ಅಷ್ಟೇ ಸಿಂಪಲ್. ಆಮೇಲೆ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ, ಹಸಿಮೆಣಸು ಹಾಗೆ ಲಿಂಬೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡಿಕೊಂಡು ನಾನು ಚಿತ್ರಾನ್ನಕ್ಕೆ ಬಾಣಲೆ ಇಟ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ ಹಾಗೆ ಕಡಲೆಬೇಳೆ, ಶೇಂಗಾನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಕಡೆಯೂ ಕೂಡ ಎಣ್ಣೆ ಬಾಣಲಿ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಬೇಗ ಆಗುತ್ತೆಲ್ಲ, ಎರಡೂ ಕಡೆ ಮಾಡ್ಕೋಬೋದು, ಫಾಸ್ಟಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು. ಶೇಂಗಾ ಸ್ವಲ್ಪ ಹಸಿಯಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಇವಾಗ ಕಡಲೆಬೇಳೆ, ಶೇಂಗಾ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಹೆಚ್ಚಿಟ್ಕೊಂಡಿರುವ ಈರುಳ್ಳಿ, ಹಸಿಮೆಣಸು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಹಸಿಮೆಣಸೆಲ್ಲ ಫ್ರೈ ಆಗೋದ್ರೊಳಗಡೆ ಅಲ್ಲಿ ಬಾಣಲಿ ಎಣ್ಣೆ ಇಟ್ಟಿದ್ದಲ್ವ, ಅದು ಕೂಡ ಬಿಸಿಯಾಗಿದೆ. ಇವಾಗ ಚಟ್ಟಂಬಡೆನ ಕಾವಲಿಗೆ ಬಿಡ್ತೀನಿ. ಈರುಳ್ಳಿ, ಹಸಿಮೆಣಸು ಕೂಡ ಫ್ರೈ ಆಯಿತು. ಇವಾಗ ಉಪ್ಪು, ಅರಿಶಿನ ಹಾಗೆ ಲಿಂಬೂನ ಹಾಕ್ಕೋತಾ ಇದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡೋದಾದಮೇಲೆ ಚಿತ್ರಾನ್ನಕ್ಕೆ ಅನ್ನ ಹೇಗೋ ಆಲ್ರೆಡಿ ಮಾಡಿಟ್ಟಿದ್ದೆ, ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಚಿತ್ರಾನ್ನ ರೆಡಿಯಾಗೋಗುತ್ತೆ. ಈ ಕಡೆ ಚಟ್ಟಂಬಡೆ ಕೂಡ ಬೇಯ್ತಾ ಇದೆ. ರಾತ್ರಿ ಊಟಕ್ಕೆ ಚಿತ್ರಾನ್ನ ಹಾಗೂ ಚಟ್ಟಂಬಡೆ ಕೂಡ ರೆಡಿ ಆಯಿತು. ಇವಾಗ ಊಟ ಮಾಡೋದೊಂದೇ ಬಾಕಿ. ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನಚರಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.